ಹೌದು, ಶಿಡ್ಲಘಟ್ಟ ನಗರದ ರಾಜ್ಕುಮಾರ್ ಎಂಬುವರಿಗೆ ಲಕ್ಷ್ಮೀನಾರಾಯಣ ಅವರು ತಮ್ಮ 1 ಎಕರೆ 33 ಗುಂಟೆ ಜಮೀನನ್ನು ಒಟ್ಟು 2,40,00,000 ರೂಪಾಯಿಗೆ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡಿದ್ದರು. ಅದರಂತೆ ಅಡ್ವಾನ್ಸ್ ಆಗಿ 1,40,00,000 ಹಣವನ್ನ ಪಡೆದಿದ್ದರು. ಇನ್ನುಳಿದ 1 ಕೋಟಿ ರೂಪಾಯಿ ಹಣವನ್ನ ಸರ್ವೆ ಮತ್ತು ಚೆಕ್ಕುಬಂದಿ ಆದ ಮೇಲೆ ಕೊಡುವುದಾಗಿ ರಾಜ್ಕುಮಾರ್ ನಂಬಿಸಿದ್ದರು. ಆತನ ಮಾತನ್ನು ಸಂಪೂರ್ಣವಾಗಿ ನಂಬಿದ ಲಕ್ಷ್ಮೀನಾರಾಯಣ್ ಜಮೀನಿನ ಶುದ್ಧ ಕ್ರಯ ಮಾಡಿಕೊಟ್ಟಿದ್ದರು. ಆದರೆ ಜಮೀನು ಕೈ ಸೇರಿದ ಮೇಲೆ ರಾಜ್ಕುಮಾರ್ ತನ್ನ ಅಸಲಿ ಆಟ ಶುರು ಮಾಡಿದ್ದ ಎನ್ನಲಾಗಿದೆ. 6 ತಿಂಗಳಾದರೂ ಬಾಕಿ ಇದ್ದ 1 ಕೋಟಿ ಹಣ ನೀಡದೆ ಲಕ್ಷ್ಮೀನಾರಾಯಣ್ ಅವರಿಗೆ ಸತಾಯಿಸಿದ್ದಾನೆ. ಅಷ್ಟೇ ಅಲ್ಲ, ನಾನು ಇದರಲ್ಲಿ 20 ಗುಂಟೆ ಜಮೀನನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಮಾರಾಟ ಮಾಡಿದ್ದೇನೆ, ಅವರು ಹಣ ಕೊಟ್ಟ ಮೇಲೆ ನಿನಗೆ ಕೊಡ್ತೀನಿ ಎಂದು ಹಾರಿಕೆ ಉತ್ತರ ನೀಡಿದ್ದಾರಂತೆ. ಬಾಕಿ ಹಣ ಕೇಳಲು ಹೋದಾಗಲೆಲ್ಲ ಆರೋಪಿಗಳು ಲಕ್ಷ್ಮೀನಾರಾಯಣ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಲಕ್ಷ್ಮೀನಾರಾಯಣ ಅವ್ರ ಭಾವ ನನಗೆ ಅವ್ರು ಹೇಳ್ತಾ ಇದ್ದೇನೆಂದರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಅವರು ಇದು ಜಯಸುಧಾ ಅನ್ನೋರಿಗೆ ಮೈ ಮೇಲೆ ಬರುತ್ತೆ. ಅವರು ಬಂದಿದ್ದನ್ನೆಲ್ಲನೂ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವ್ರ ಗಂಡ ಆದ ಎಂಟ್ರೋಣಪ್ಪನಂತ ಅವರಲ್ಲಿ ಅವ್ರು ಹೋದಾಗ ಇವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಎಂಥದ್ದು ಟಾರ್ಚರ್ ಅಂದರೆ ನಿಮಗೆ ದೇವರಿಗೆಲ್ಲನೂ ನೀವು ಇದು ಕೊಟ್ಟರೆ ನಿಮ್ಗೆ 1 ಕೊಟ್ಟರೆ ಅವ್ರು 2 ಕೊಡ್ತಾರೆ, ದೇವ್ರ ನಂಬ್ರಿ ಹಾಗೆ ಅಂಥೇಳಿ ಇವ್ರಿಗೆಲ್ಲರಿಗೂ ಒಂಥರ ಮಿಸ್ಗೈಡ್ ಮಾಡಿ ಇವ್ರ ಹತ್ರ ಇದ್ದಿದ್ದು ಹಣನೆಲ್ಲರೂ ಅವ್ರು ತೊಗೊಂಡೋಗಿದ್ದಾರೆ ಅಂತ ಇವ್ರು ಹೇಳ್ತಾಯಿದ್ರು. ಲಕ್ಷ್ಮೀನಾರಾಯಣ ಹೇಳ್ತಾಯಿದ್ರು, ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ರಿ. ಈಗ ಅದನ್ನು ಕೇಳೋಕ್ಕೆ ಹೋದರೆ ನನ್ನ ಮೇಲೆ ಮಿಸ್ಗೈಡ್ ಮಾಡಿ ಅವರು ಮಿಸ್ಸಸ್ ಮೇಲೆ ಇದು ಮಾಡಿದ್ರಿ ಅದು ಮಾಡಿದ್ರಿ ಅಂತೇನೋ ಇದು ಮಾಡಿ ನನ್ನ ಮೇಲೆ ಅದನ್ನು ಕೆಟ್ಟದಾಗೆಲ್ಲ ಮಾಡ್ತಾವ್ರೆ ಅಂತ ಸಿಕ್ಕಾಪಟ್ಟೆ ಭಯಪಟ್ಟಿದ್ದಾರೆ ಅವರು. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಎದುರಿಸಿದ್ದಾರೆ ಅವರು. ಎದುರಿಸಿ ಇವರಿಗೆ ಅದೇ ಬೇಜಾರಿಂದನೇ ಮನನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಆದ್ರೂ ನಮಗೆ ನೆನ್ನೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ನೋಡ್ದಂಗೆ ಇವರು ಹೇಳ್ದಂಗೆ ನಮ್ಮ ಭಾವರು ಹೇಳ್ದಂಗೆ ಎಲ್ಲನೂ ಅಲ್ಲಿ ಏನೇನೂ ಒಂದು ಇದಿಲ್ಲ, ಒಂಥರ ಚಹರೆಗಳಲ್ಲಿ ಗುರುತು ಚಹರೆಗಳೇನೂ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ವಿಷ ಕುಡಿದ್ಮೇಲೆ ಕೊನೆ ಮೂಮೆಂಟಲ್ಲಿ ಸಾಯಬೇಕಾದ್ರೆ ಸಿಕ್ಕಾಪಟ್ಟೆ ಒದ್ದಾಡಿ ಅಲ್ಲೆಲ್ಲನೂ ಇದೆಲ್ಲ ಮಾಡಿ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಆಮೇಲೆ 1-2 ಅಲ್ಲಿ ಅದೆಲ್ಲ ಆಗಬೇಕಾಗುತ್ತೆ. ಆಮೇಲೆ ಅಲ್ಲಿ ಎಲ್ಲನೂ ಏನಿಲ್ಲ. ನಮ್ಗೆ ಯಾಕೋ ಸಂಶಯ ಇದೆ ಅದರ ಮೇಲೆ. ಇಲ್ಲ, ಎಲ್ಲೂ ಏನೂ ಆಗಿಲ್ಲ ಸರ್, ಗಾಯ ಏನೂ ಆಗಿಲ್ಲ. ಇದು ಕೈ ಮೇಲೆ ಒಂದು ಸ್ವಲ್ಪ ಬ್ಲೇಡಲ್ಲಿ ಚಾಕು ಎಲ್ಲ ಕೊಯ್ಕೊಂಡಿದ್ದಾರೆ ಅವರು. ನಮ್ಗೆ ಯಾಕೋ ಅದ್ರ ಸುತ್ತಮುತ್ತ ಸ್ವಲ್ಪ ನಮ್ಗೆ ಯಾಕೋ ಅನುಮಾನಗಳಿದೆ. ಇದನ್ನೆಲ್ಲನೂ ನಾವು ಸಾಹೇಬರಿಗೆ ಹೇಳಿದಿರಿ, ಇಲ್ಲ ನಾನು FSLR ಕಳಿಸ್ತೀನಿ, ಎಲ್ಲ ನೋಡಿ ನಾನು ಅದು ಏನೇ ಇದ್ದರೂ ನಾನು ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ಲಕ್ಷ್ಮೀನಾರಾಯಣ ಅವರು ಏನು ಕೆಲಸ ಮಾಡ್ತಾ ಇದ್ರು? ಸರ್ ವ್ಯವಸಾಯಸ್ಥರು ಅವರು. ಇದಕ್ಕೂ ಮುಂಚೆ ಸ್ಕೂಲ್ ಮಾಸ್ಟ್ರಾಗಿ ಸ್ಕೂಲ್ಗೆ ಹೋಗ್ತಾಯಿದ್ರು. ಆ ಸ್ಕೂಲ್ ಬಿಟ್ಟು ಬಂದು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇದ್ದರು. ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ಸರ್. ಜಮೀನು ಮಾರಿದ್ದಾರೆ. ಜಮೀನು ಮಾರಿ ಹೌದು ಸರ್. ಜಮೀನು ಮಾರಿ ಸ್ಟಾರ್ಟಿಂಗಿಂದನೂ ಜಮೀನು ಮಾರೋಕ್ಕೆ ಮುಂಚೆನೂ ಜಮೀನು ಮಾರೋದಕ್ಕೂ ಅವರೇನೇ ಪ್ರೋತ್ಸಾಹ ಎಲ್ಲನೂ ಮಾರಿ ಜಮೀನು ಇಲ್ಲಿ ದೇವಸ್ಥಾನಕ್ಕೆ ಬರ್ರಿ, ದೇವಸ್ಥಾನ ಅದು ಈ ಥರ ಇದು ಅದು ಮಾಡೋಣ ಅಂತೆಲ್ಲ ಹೇಳಿನು ಭಾಳ ಅವ್ರಿಗೆ ಒಂಥರ ಇಂಡೈರೆಕ್ಟಾಗಿ ಭಾಳ ಮಾನಸಿಕವಾಗಿ ಅದನ್ನೇ ಕೊಟ್ಟಿದ್ದಾರೆ ಸರ್ ಅವ್ರಿಗೆ. ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಏನಾದರೂ ಡಿಸ್ಕಷನ್ ಮಾಡಿದ್ರು ಫ್ಯಾಮಿಲಿ, ಈ ಥರ ನನಗೆ ಬೇಸರ ಆಗಿದೆ ಈ ಥರ ಸರ್? ಅವರು ಒಂಥರ ಬೇಸರದಿಂದನೇ ಇರ್ತಾಯಿದ್ರು ಇವರು. ಯಾಕೆಂದರೆ ಅವರು ಬೇಸರದಿಂದನೇ ಇರ್ತಾಯಿದ್ರು. ಯಾಕೆ ಅಂದರೆ ಇವ್ರಿಗೆ ಯಾವಾಗ ಕೊಟ್ಟಿರೋಣ ವಾಪಸ್ ಬಂದಿಲ್ವೋ ಇವರು ತುಂಬ ಬೇಸರದಿಂದ ಇರ್ತಾಯಿದ್ರು. ಯಾರ ಹತ್ರ ಒಂದು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಮನೆಯಲ್ಲೂ ಹಿಂಸೆ, ದುಡ್ಡು ಮಾಡಿದೆ, ಇದು ಜಮೀನು ಮಾರಿದ್ರಿ, ದುಡ್ಡಿಲ್ಲ, ಏನಾಯಿತು ದುಡ್ಡು ಅಂದರೆ ಹೇಳೋಂಗಿಲ್ಲ. ಅಲ್ಲಿ ಕೊಟ್ಟಿರೋರು ಅವರು ಕೊಡ್ತಾಯಿಲ್ಲ. ಈ ಕಡೆಯಿಂದನೂ ಪ್ರೆಷರ್, ಆ ಕಡೆಯಿಂದನೂ ಪ್ರೆಷರು. ಅವಾಗ ಏನು ಅಂತಂದರೆ ಅವ್ರದ್ದು ಆ ಕಡೆಯಿಂದ ಧಮಕಿ ಬಂದಾಗ ಇವನಿಗೆ ಭಾಳ ಬೇಸತ್ತಿದ್ದಾರೆ. ಒಟ್ಟು ಮನಸ್ಸಿಗೆ ಭಾಳ ನೊಂದಿದ್ದಾರೆ ಸರ್. ಇತ್ತ ಜಮೀನು ಹಣ ಸಿಗದೆ ಕಂಗಾಲಾಗಿದ್ದ ಲಕ್ಷ್ಮೀನಾರಾಯಣ್ ಅವರಿಗೆ ಮತ್ತೊಂದೆಡೆ ಅರ್ಚಕ ದಂಪತಿಗಳು ಕೂಡ ಪಂಗನಾಮ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದಲ್ಲಿರುವ ಆದಿ ಪರಾಶಕ್ತಿ ದೇವಸ್ಥಾನದ ಅರ್ಚಕರಾಗಿರುವ ವೆಂಕಟರಮಣಪ್ಪ ಮತ್ತು ಜಯಸುಧಾ ದಂಪತಿಗಳು ನಿಮ್ಮ ಬಳಿ ಇರುವ ಹಣವನ್ನು ನಾವು ಡಬಲ್ ಮಾಡಿ ಕೊಡುತ್ತೇವೆ ಎಂದು ನಂಬಿಸಿ ಲಕ್ಷ್ಮೀನಾರಾಯಣ್ ಅವರಿಂದ ಬರೋಬ್ಬರಿ ಸುಮಾರು 1 ಕೋಟಿ ರೂಪಾಯಿ ಹಣವನ್ನ ಪೀಕಿದ್ದಾರಂತೆ. ಅರ್ಚಕ ದಂಪತಿಗಳ ಮಾತು ನಂಬಿ ಲಕ್ಷ್ಮೀನಾರಾಯಣ್ ಅವರು ಫೋನ್ ಪೇ, RTGS ಮತ್ತು ಚೆಕ್ ಮುಖಾಂತರ ಹಣ ವರ್ಗಾವಣೆ ಮಾಡಿದ್ದರು. ಆದರೆ ಕೊಟ್ಟ ಹಣವನ್ನು ವಾಪಸ್ ಕೇಳಿದಾಗ ಈ ಅರ್ಚಕ ದಂಪತಿಗಳು ಕೂಡ ಜೀವ ಬೆದರಿಕೆ ಹಾಕಲು ಶುರು ಮಾಡಿದ್ದಾರೆ ಎಂದು ಕೇಳಿ ಬಂದಿದೆ. ಆದರೆ ಲಕ್ಷ್ಮೀನಾರಾಯಣನ ಸಾವಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಅರ್ಚಕ ದಂಪತಿಗಳು ಹೇಳ್ತಾ ಇದ್ದಾರೆ. ಯಾರಿಗೇನು ನಾನು ಯಾವ ಥರ ಮೋಸ ಮಾಡಿಲ್ಲ. ಬೇಕಾದ್ರೆ ಸುತ್ತಮುತ್ತ ಎಲ್ಲ ಕೇಳ್ಕೊಳ್ರಿ, ನಾವು ಆ ಥರ ಏನು ಮಾಡಿಲ್ಲ. ಅವರು ಬರ್ತಾಯಿದ್ರು ಹೋಗ್ತಾಯಿದ್ರು, ಇಲ್ಲ ಅಂದಿಲ್ಲ. ಆದರೆ ನಾವು ಯಾವ ಕಡೆಯೂ ಏನಿದಿಲ್ಲ. ಆದರೆ ನಿನ್ನೆ ಬೆದರಿಕೆ ಬಂದು ಆದರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಏನಂತ ಬೆದರಿಕೆ ಬಂತು?
ನಿನ್ನ ಸಾಯಿಸಾಕ್ತೀನಿ, ಯಾರು ನನಗೆ ಬಂದಿದೆ ನಂಬರು ಫೋನು, ಯಾರು ಹೇಳಿ ಅದು ಯಾರೋ ಗೊತ್ತಿಲ್ಲ, ಬಂದಿದೆ, ಆ ವಿಡಿಯೋ ಎಲ್ಲ ಇದೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾರಂತ ಗೊತ್ತಿಲ್ಲ, ಟ್ರೇಸ್ ಮಾಡ್ತೀನಿ ಅಂತ ಪೊಲೀಸವ್ರು ಹೇಳಿದ್ದಾರೆ, ಅದಂತ ಯಾರಂತ ನಂಗೆ ಗೊತ್ತಾಗಲ್ಲ, ಇದಕ್ಕೆ ಯಾಕೆ ಕಾರಣ ಏನು ಗೊತ್ತಿಲ್ಲ ಅಲ್ಲ. ಅಲ್ಲ ಈಗ ನಿಮಗೆ ಲಕ್ಷ್ಮಣಪ್ಪ ಅವರು ಹೆಂಗೆ ಪರಿಚಯ ಹೆಂಗೆ ಅಂತ ಫಸ್ಟು ಸ್ಟಾರ್ಟಿಂಗು ಒಂದು 2 ಇಯರ್ ಬ್ಯಾಕ್ ಬರ್ತಾಯಿದ್ರು ಹೋಗ್ತಾಯಿದ್ರು, ಯಾರ್ಯಾರು ಅವರು ಅವ್ರ ಮಿಸಸ್ ಇಬ್ಬರು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು, ನಾವು ಮಾಡಿ ಕೊಡ್ತಾಯಿದ್ರು. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಥರನೂ ಏನು ಇದಿಲ್ಲ. ₹1 ಕೊಟ್ಟರೆ ₹2 ಮಾಡ್ಕೊಡ್ತೀವಿ ಒಂದೇ ಅಲ್ಲ, ನಾನೇನು ದೇವರಲ್ಲ, ₹1 ₹2 ಮಾಡ್ಕೊಡೋದು ದೇವರಲ್ಲ, ಇದೆಲ್ಲ ಸುಳ್ಳು, ಇದು ನಂಬೇದ್ರಿ. ಇದೇ ನಾವೇನು ₹1 ₹2 ಮಾಡ್ಕೊಂಡು ನಾವು ದೇವ್ರ ಮೈ ಮೇಲೆ ಬರ್ತದೆ ಅಂತ ನಾವು ದೇವ್ರ ಮೇಲೆ ಬಂದ್ಬಿಡುತ್ತಂತ ಅವ್ರು ಸುಳ್ಳು ಹೇಳಿರೋದು, ನಾವೆಲ್ಲ ಹಂಗೆ ಮಾಡಿಲ್ಲ. ಸುತ್ತಮುತ್ತಲು ಕೇಳ್ಕೊಳ್ಳಿ, ಬೇಕಾದ್ರೆ ನಂದೇನಾದರೂ ಇಷ್ಟು ನಾವು ಬಂದು ಇಲ್ಲಿ 10-15 ವರ್ಷ ಆಗಿದೆ, ಇವತ್ತಿಗೆ ಯಾರನ್ನಾರು ಕೇಳಿ, ಒಂದು ರಿಮಾರ್ಕ್ ಇದ್ದರೆ ನೀವೇನು ಬೇಕಾದ್ರೆ ನಾ ಕೇಳಿ. ಈ ರಿಮಾರ್ಕ್ ಬಂದಿದ್ದೀರಾ? ರಿಮಾರ್ಕ್ ಅವ್ರು ಮಾಡ್ಕೊಂಡಿದ್ದಾರೆ, ನಾ ಮಾಡಿಲ್ಲ. ಅವ್ರು ಏನು ಸಮಸ್ಯೆ ಸಾಲ ಇಟ್ಕೊಂಡು ಸಮಸ್ಯೆ ಕುಡ್ಕೊಂಡು ಏನು ಮಾಡ್ಕೊಂಡ್ರು? ಅಲ್ಲ ₹1 ಕೋಟಿ ಸಾಲ ಅವ್ರ ಹತ್ರ ವಸೂಲಿ ಮಾಡಿ ಒಂದು ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲ ವಸೂಲು ಮಾಡೋದು ಪ್ರೂಫ್ ತೋರ್ಸೋಕೆ ಆಯಿತು. ಒಡವೆ ತೊಗೊಂಡಿದ್ರಂತೆ, ಮನೆ ತೊಗೊಂಡಿದ್ದೀರ. ಒಡವೆ ಇವಾಗ ನಮ್ಮ ಮಾವನೇ ಕೊಡ್ತಿದ್ದಾನೆ ದುಡ್ಡು, ನಮ್ಮ ಮಾವ ದುಡ್ಡಲ್ಲಿ ನಾನು ಕಟ್ಕೊಂಡಿದ್ದೀನಿ, ನಾನು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ, ಕೊಡ್ಸ್ಕೊಂಡಿದ್ದೀನಿ. ₹1 ಕೊಟ್ಟಿದ್ದ ಅಂತ ಹೇಳ್ತಾ ಇದ್ರಲ್ಲ, ಹೆಂಗೆ ಕೊಟ್ಟರು, ಯಾವ ಥರ ಕೊಟ್ಟಿದ್ರು? ಅವಳೆ ಅಕೌಂಟಿಂದ 50 ಲಕ್ಷ ಕೊಟ್ಟಿದ್ದಾರೆ ಅಂತ ಅದು ತೋರಿಸಿ ಬಿಡು, 50 ಲಕ್ಷ ನಾನು ನೀವು ವಾಪಸ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ, ಸೆಟಲ್ ಮಾಡಿದ್ರಿ? ಸೆಟ್ಲ್ ಮಾಡಿದ್ದೀನಿ. ಅವಾಗ ಅವರೇ ಬಂದು ನಾನು ಕೊಟ್ಟಿರಲ್ಲ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಇವಾಗ ಮನೇಲಿ ಕೆಲಸದಲ್ಲಿ ಸತ್ತೋಗಿದ್ರೆ ಅದು ನಾನೇನು ಮಾಡ್ಕೋಬೇಕು? ಎಷ್ಟು ಕೊಟ್ಟಿದ್ರು ನಿಮ್ಗೆ? ಎಷ್ಟು ಕೊಟ್ಟಿದ್ರು? ಆವಾಗ 1 ಲಕ್ಷ 2 ಲಕ್ಷ ಕೊಡ್ತಾಯಿದ್ರು, ಇಮಿಡಿಯೇಟ್ಲಿ ವಿತಿನ್ ಬ್ಯಾಂಕ್ ಹೋಗ್ಬಿಟ್ಟು ವಾಪಸ್ ತೆಗೆದು ಕೊಡ್ತಾಯಿದ್ದೆ. ಏನಕ್ಕೆ ಕೊಡ್ತಿದ್ದೆ ದುಡ್ಡು? ಅವ್ರದ್ದೇ ಗೊತ್ತಾಗಬೇಕು ಏನಕ್ಕೆ ಕೊಡ್ತಾಯಿದ್ದೆ ಅಂತ. ಚೌಡೇಶ್ವರಿ ಮೇಲೆ ಬರ್ತಾರೆ, ₹1 ₹2 ಮಾಡ್ಕೊಡ್ತೀರ ಅಂತ ಹೇಳಿ ನೀವು ಅವ್ರ ಹತ್ರ ದುಡ್ಡು ಮನೆ ಕಳ್ಕೊಂಡಿದ್ದೀರ ಅಂತ. ನಾವು ಯಾರಿಗೂ ಹೇಳಿಲ್ಲ. ಏನು ಪ್ರೂಫ್ ತೋರಿಸ್ಬಿಟ್ಟು ಅಂದ್ರೆ ಇಲ್ಲಿ ಭಕ್ತಾದಿಗಳು ಏನು ಬರ್ತಾರೆ, ಏನು ನಮಗೆ ಬರ್ತಾರೆ ಈಗ? ಅವರು ಕೋರಿಕೆ ಮಾಡ್ಕೊತಾರೆ, ಅವ್ರಿಗೆ ಪರಿಹಾರ ಆಗ್ತೈತೆ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಂದು. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಅವ್ರನ್ನ ನೀವು ಎಲ್ಲರಿಂದ ಬರ್ತೀರಿ, ನಿಮ್ಮ ಊರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ನಮ್ಗೇನು ಕೆಲಸ? ಕಾವಿ ತೊಟ್ಟಿದ್ರಲ್ಲ, ಪೂಜೆ ಟೈಮಲ್ಲಿ ಹಾಕ್ಕೊಂತೀನಿ ನಾನು. ಕಾವಿ ಕಾವಿ ಅಲ್ಲ, ಕೆಂಪು ಬಟ್ಟೆ ಓಂ ಶಕ್ತಿ ಮಾಲೆ ಹಾಕ್ತೀರಿ, ಅವಾಗ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ಕೊತೀರಿ ಅಷ್ಟೇ. ನಿಮಗೆ ದೇವ್ರು ಬರುತ್ತಂತಲ್ಲ? ನಮ್ಗೆ ಎಲ್ಲಿ ಬರಲ್ಲ. ಸ್ವಂತ ಊರು ತಮ್ಮನಾಯಕ್ನಲ್ಲಿ ಸ್ವಂತ ಊರು ತಮ್ಮ ಮದುವೆ ಆಗಿರೋದು? ಮದುವೆ ಆಗಿರೋದು 10 ಕಡೆ, ದಿಬ್ಬರಳ್ಳಿ ಕಡೆ. ಈಗ ಈ ಮನೆ ಕಟ್ಟಿರೋದು ಅವ್ರ ದುಡ್ಡೆಲ್ಲ ಅಂತಲ್ಲ? ಅವ್ರನ್ನ ಕೇಳ್ರಿ, ನನಗೇನು ಗೊತ್ತಿಲ್ಲ, ನಾನು ಕೇಳ್ರಿ. ಈಗ ನಿಮ್ಗೆ ದೇವ್ರು ಬರಲ್ಲ? ನಿಮಗೆ ಬರಲ್ಲ ಅಂದ್ರೆ ಅವ್ರು ಹೇಳಿದೆಲ್ಲ ಸುಳ್ಳು? ಎಲ್ಲ ಸುಳ್ಳೆ. ಅಂದ್ರೆ ಭಕ್ತಾದಿಗಳಿಗೆ ನಡೀತಿರೋದೆಲ್ಲ ಪವಾಡ ಸುಳ್ಳು? ಭಕ್ತಾದಿಗಳು ಇವಾಗ ಹೇಳಿದ್ನಲ್ಲ ಅಷ್ಟೇ. ಅವರು ಅದಕ್ಕೆ ತಳದೇವ್ರ ಅಥವಾ ನೀವು ಹೊಸದಾಗಿ ಕಟ್ಟಿರೋದು? ಅಲ್ಲ ಈಗ ಬೇರೆಯವ್ರ ಜಮೀನಲ್ಲಿ ಬಂದು ಬೇರೆಯವ್ರ ಜಮೀನು ಅಲ್ಲ, ನಮ್ಮ ಅಪ್ಪ ಅವ್ರದ್ದು. ಅಲ್ಲ ಈ ತಳದೇವರ ಮುಂಚೆಯಿಂದ ಆಯ್ತಾ ಅಥವಾ ನೀವು ಇದು ನಮ್ಮ ಮಾವದೇಪ. ಇನ್ನೊಂದೆಡೆ ಸಹೋದರ ಸಂಬಂಧಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರ ಪಾತ್ರವಿಲ್ಲವೆಂದು ಹೇಳಿಕೆ ನೀಡಿರುವುದು ಗೊಂದಲ ಉಂಟು ಮಾಡಿದೆ. ಆದರೆ ಪ್ರಕರಣದ ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಿದೆ ಅಷ್ಟೇ. ಸರ್, ಅವರು ನಮ್ಮ ಚಿಕ್ಕಪ್ಪ ಮಗ, ನಮ್ಮ ಅಣ್ಣನೇ. ಇದು ನಮ್ಮನೆ, ಇದು ಅವ್ರ ಮನೆ. ಈ ಹಿಂದೆ 6 ತಿಂಗಳ ಹಿಂದೆ ಒಂದು ಎಕರೆ ಜಮೀನು ಮಾರಿದ್ದ. ಆ ಜಮೀನಿನಲ್ಲಿ ₹2,60,00,000 ಮಾರಿದ್ದ. 2,40ಕ್ಕೆ ಮಾರಿದ್ದ. ಅದರಲ್ಲಿ ₹1,30,00,000 ಅವ್ರು ಯಾರೋ ತಮ್ಮನಾಯಕನಹಳ್ಳಿ ಹತ್ರ ವೆಂಕಟರಮಣಪ್ಪ ಜಯಸುಧಾ ಅನ್ನೋರಿಗೆ ಏನೋ ಮನೆ ಕಟ್ತಾಯಿದ್ರಂತೆ. ಅವ್ರಿಗೆ ₹1,30,00,000ವರೆಗೂ ಸೇರಿದೆ. ಫೋನ್ಪೇ ಅಕೌಂಟು ಮತ್ತು RTGS ಮುಖಾಂತರವಾಗಿ ಹತ್ರ ಒಂದು 60 ಲಕ್ಷ ಸೇರಿದೆ. ಇನ್ನು ಕೈ ಮುಖಾಂತರವಾಗಿ ಒಂದು 70 ಲಕ್ಷವರೆಗೂ ಕೊಟ್ಟಿದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲೇನೂ ಒಂದು ಕಂಪ್ಲೇಂಟ್ ಆಗಿದೆ, ಈ ಥರ ಮೋಸ ಮಾಡಿದ್ದಾರೆ, ಮನೆ ಕೊಡ್ತೀವಿ, ನಮ್ಮ ಜಮೀನು ಮಾರಿ ಕೊಡ್ತೀವಿ ಅಂತ ತಗೊಂಡು ಈಗ ಧಮಕಿ ಆಗ್ತಾಯಿದ್ದಾರೆ ಅಂತೇಳಿ ಅದೆಲ್ಲ ಕಂಪ್ಲೇಂಟ್ ಒಂದಾಗಿದೆ. ಸುಮಾರು ಸರಿ 6 ತಿಂಗಳಿಂದ ಕೇಳಿ ಬೇಸತ್ತು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆಮೇಲೆ ಅವರು ನಮಗೆ ಆತ್ಮಹತ್ಯೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವರು ಕೈವಾಡ ಇರಬಹುದು ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂತಂತಂದ್ರೆ ಆ ಬಾಡಿ ನೆನ್ನೆ ನೋಡಿದಾಗ ಒಂದು ಅಲ್ಲಿ ಮೋಷನ್ ಆಗಿರೋದಾಗಲಿ, ವಾಮಿಟ್ ಆಗಿರೋದಾಗಲಿ, ಒಂದು ಪ್ರಾಣ ಹೋಗಬೇಕಾದ್ರೆ ಒಂದು ಕಾಳು ಮಾತ್ರೆ ತಿಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿಷದ ಬಾಟ್ಲು ಪಕ್ಕದಲ್ಲಿತ್ತು, ಮತ್ತು ಚಾಕುನೂ ಇದಿತ್ತು.
ಆ ವಿಷ ಬಾಡಿನಲ್ಲಿ ಸೇರಿದವಾಗ ಪ್ರಾಣ ಸ್ವಭಾವ ನಿಮಗೆಲ್ಲ ಗೊತ್ತೇ ಇರ್ತದೆ, ನೀವು ಸಾಕಷ್ಟು ನೋಡಿರ್ತೀರ ನೀವು. ಅಂದರೆ ಅದೇನು ಓಂ ಶಕ್ತಿ ದೇವಸ್ಥಾನ ಅಂತೇಳಿ ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಅಲ್ಲೇ ಕಾಡಲ್ಲೇ ತಮ್ಮನಾಯಕನಹಳ್ಳಿ ಇದರಲ್ಲೇ. ಇವರು ಹೋಗ್ತಾ ಬರ್ತಾ ಇವ್ರು ಜಮೀನು ಮಾರಿರೋದು ನೋಡಿ ಅವರು ಫೌಂಡೇಶನನ್ನು ಹಾಕಿದ್ರಂತೆ ಮನೆ ಕಟ್ಟೋದಕ್ಕೆ. ಜಮೀನು ಮಾರಿರೋದು ನೋಡಿ ನಾವು ಮತ್ತೆ ಜಮೀನು ಮಾರಿ ಕೊಡ್ತೀವಿ, ಕೊಡಿ ನಮಗೆ ಅಂತೇಳಿ ಸ್ವಲ್ಪ ತಗೊಂಡು ಈ ಥರ ಮೋಸ ಮಾಡಿದ್ದಾರೆ. ಅವ್ರಿಗೆ ಮಕ್ಕಳಿಗೆ ಏನೋ ಒಂದು ದಾರಿ ಮಾಡಬೇಕಂತೇಳಿ ಅವ್ರು ಜಮೀನು ಮಾಡಿದರು. ಜಮೀನು ಮಾರೋದು ಯಾತಕ್ಕೆ? ಕಷ್ಟ ಕಾಲಕ್ಕೆ ತಾನೇ ಜಮೀನು ಮಾರೋದು, ಏನೂ ವಿಧಿ ಇಲ್ಲದವಾಗ ಮಾರೋಂಥದ್ದು. ಅದನ್ನು ಮೋಸ ಹೋಗಿ ಈ ಥರ ಆಗಿದೆ. ನಮಗೇನು ಅವ್ರ ಮೇಲೇ ಅನುಮಾನ ಇದೆ, ಅದು ಸೂಕ್ತವಾದ ತನಿಖೆ ಮಾಡಿಸಿ ಅದನ್ನು ಕಾನೂನು ಕ್ರಮ ವಹಿಸಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಡಬಲ್ ಮಾಡ್ತೀವಿ ಅಂದರೂ ನಮ್ಮ ಅಣ್ಣವನ್ನೇನು ಕೇಳ್ತಾ ಇರಲಿಲ್ಲ. ಎಲ್ಲ ಒಂದು RTGS ನೆಫ್ಟು ಇದ್ರ ಮುಖಾಂತರನೇ ಕೊಟ್ಟಿರೋದು. ಸುಳ್ಳು ಸರ್, ಅವೆಲ್ಲ ಸುಳ್ಳು. ಇಲ್ಲ ಅವೆಲ್ಲ ಅಂಥದ್ದೇನಿಲ್ಲ, ಅದೆಲ್ಲ ಸುಳ್ಳು. ಜಮೀನು ಮಾರಿದ್ದಾರೆ, ಜಮೀನು ದುಡ್ಡೆಲ್ಲ ಸೇರಿದೆ. ಆ ಜಮೀನು ದುಡ್ಡು ಸೇರಿರೋದನ್ನು ಈ ಥರ ಮೋಸ ಹೋಗಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ದೇವ್ರು ಬರೋದು ಗೊತ್ತಿಲ್ಲ, ಅವ್ರು ಅರ್ಚಕರು ಅನ್ನೋದು ಗೊತ್ತು. ನಾನು ಇದುವರೆಗೂ ಅಲ್ಲಿ ವಿಸಿಟು ಕೊಟ್ಟಿಲ್ಲ. ಹೆಂಡ್ತಿ ಇನ್ನು ಅವರೆಲ್ಲ ಧಮಕಿ ಹಾಕಿರೋದು ಗೊತ್ತು. ಏನಾದ್ರು ನಿಮ್ಗೆ ಯಾವುದು ನಾವು ಕೊಡಬೇಕಾಗಿರೋದಿಲ್ಲ, ನಮ್ಮ ಮಿಸ್ಸಸ್ನೇ ನೀವು ಈ ಥರ ಕೆಟ್ಟದಾಗಿ ಇದು ಮಾಡಿ ನಾವು ರೇಪ್ ಕೇಸ್ ಕೊಡ್ತೀವಿ ಅನ್ನೋದನ್ನು ಇವನು ಭಯಪಟ್ಟು ಆಮೇಲೆ ಅಲ್ಲಿಗೆ ಹೋಗ್ತೀರ ಆಗೋಗಿ ಕಂಪ್ಲೇಂಟ್. ಆಮೇಲೆ ಅವ್ರ ಭಾವನವ್ರಿಗೆ, ಇವರು ದೊಡ್ಡ ಭಾವ, ಇವರು ಎರಡನೇ ಭಾವ, ಅವ್ರಿಗೆ ಹೇಳೋದನ್ನು ಅವ್ರು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ನನ್ನ ಗಮನಕ್ಕೂ ಬಂದಿರಲಿಲ್ಲ. ಇದೆಲ್ಲ ನಿನ್ನೆಯಿಂದ ಈಚೆ ನಮ್ಗೆ ಗೊತ್ತಾಗ್ತಾ ಇದೆ. ಒಂದೆಡೆ ನಂಬಿ ಜಮೀನು ಕೊಟ್ಟ ಜಾಗದಲ್ಲಿ ವಂಚನೆ, ಮತ್ತೊಂದೆಡೆ ಹಣ ಡಬಲ್ ಮಾಡಿ ಕೊಡ್ತೀವಿ ಎಂದ ಅರ್ಚಕರಿಂದ ದಗ. ಇದರಿಂದ ತೀವ್ರ ಮನನೊಂದ ಲಕ್ಷ್ಮೀನಾರಾಯಣ್ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವಿಷ ಸೇವಿಸಿ ಸಾವಿಗೆ ಶರಣಾಗಿದ್ದಾರೆ. ಸದ್ಯ ಮೃತರ ಮಗ ಮೋಹಂತ್ ನೀಡಿದ ದೂರಿನ ಮೇರೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು BV ರಾಜೀವ್ ಗೌಡ, ರಾಜ್ಕುಮಾರ್, ವೆಂಕಟರಮಣಪ್ಪ ಹಾಗೂ ಜಯಸುಧಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.